ಇನ್ನು ಸರ್ಕಾರಿ ಕಚೇರಿಗಳಲ್ಲಿ ಕಟ್ಟುನಿಟ್ಟಾಗಿ ಸಮಯವನ್ನು ಪಾಲನೆ ಮಾಡಬೇಕು ಹೀಗಂತ ಆದೇಶ ಕೊಟ್ಟಿರತಕ್ಕಂಥದ್ದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಈಗ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ PNS ವಿಸ್ತಾರ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ನಿಜಕ್ಕೂ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಅಧಿಕಾರಿಗಳು ಕರೆಕ್ಟ್ ಟೈಮಿಗೆ ಬರ್ತಾ ಇದ್ದಾರಂತ 10 ಗಂಟೆಗೆ ಆಫೀಸಲ್ಲಿ ಇರಬೇಕು. ಇದು ಮುಖ್ಯಮಂತ್ರಿಗಳ ಕಟ್ಟಪ್ಪಣೆ. ID ಕಾರ್ಡ್ ಇಲ್ಲದೆ ಕಚೇರಿಗೆ ಆಗಮಿಸಿದ್ದಾರೆ ಒಂದಷ್ಟು ಜನ ಅಧಿಕಾರಿಗಳು. ಕ್ಯಾಮ್ರಾ ಕಂಡ ತಕ್ಷಣ ಓಡ್ ಹೋಗಿದ್ದಾರೆ ನೌಕರರು. ಯಾಕಂತ ಗೊತ್ತಿಲ್ಲ, ID ಕಾರ್ಡ್ ಇಲ್ಲ ಕತ್ತಲ್ಲಿ. ಅದು ಕಂಪಲ್ಸರಿ ರೂಲ್ಸ್ ಇದೆ, ID ಕಾರ್ಡನ್ನ ಹಾಕ್ಕೊಂಡೇ ಬರಬೇಕು ಅಂತ. ಯಾಕೆಂದರೆ ಗೊತ್ತಾಗಲ್ಲ ಸಾರ್ವಜನಿಕರಿಗೆ ಇವರು ಸರ್ಕಾರಿ ಅಧಿಕಾರಿಗಳ ಸಿಬ್ಬಂದಿನ ಇಲ್ಲಿ ಕೆಲಸ ಮಾಡ್ತಾರವ್ರೆ ಅಥವಾ ಬೇರೆ ಯಾರಾದರೂ ಬಂದು ಕುತ್ಕೊಂಡಿದ್ದಾರೆ ಅಂತ. ಹಂಗೂ ಆಗುತ್ತೆ ಕೆಲವು ಸಂದರ್ಭಗಳಲ್ಲಿ. ಸೊ ಈಗ ನೋಡಿ, ಬೆಂಗಳೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ PNS ವಿಸ್ತಾರ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದೆ. ನಿಜಕ್ಕೂ ಇವರೆಲ್ಲರೂ ಕರೆಕ್ಟಾಗಿ 10 ಗಂಟೆಗೆ ಇದ್ದಾರಾ ಅಂತ ತಮ್ಮ ಟೇಬಲ್ಗಳಲ್ಲಿ 10 ಗಂಟೆಗೆ ಇರಬೇಕು. ಓಕೆ, ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ರಂಜನ್ ಹಾಗೆ ಹನುಮಂತರಾಜು ರಿಯಾಲಿಟಿ ಚೆಕ್ ನಡೆಸಿದ್ದಾರೆ, ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಂಬರೋಣ. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಕಚೇರಿಯ ಒಳಭಾಗದಲ್ಲಿ ಈಗ ಇದ್ದೀವಿ. ಸೊ ನನ್ನ ಜೊತೆಗೆ ನನ್ನ ಕೊಲೀಗ್ ಈಗ ಹನುಮಂತರಾಜು ಅವರು ಇದ್ದಾರೆ. ಈ ಒಂದು ಜಿಲ್ಲಾಧಿಕಾರಿ ಕಚೇರಿಯ ಒಳಭಾಗದಲ್ಲಿರುವಂಥ ಟಪಾಲು ಸ್ವೀಕೃತಿ ಕೇಂದ್ರ ನೋಡಿ, ಇದು ಟಪಾಲು ಸ್ವೀಕೃತಿ ಕೇಂದ್ರ. ಈ ಒಂದು ಟಪಾಲು ಸ್ವೀಕೃತಿ ಕೇಂದ್ರದಲ್ಲಿ ಇಲ್ಲಿ ಬಂದು ಸಾರ್ವಜನಿಕರು ತಮ್ಮ ಅಪ್ಲಿಕೇಶನ್ಸ್ ಇರ್ಬೋದು ಅಥವಾ ಡಾಕ್ಯುಮೆಂಟ್ಸನ್ನು ಕೊಡ್ತಾರೆ. ಸೊ ಈ ಸಂದರ್ಭದಲ್ಲಿ ಒಳಗಿರುವಂಥ ಸಿಬ್ಬಂದಿಗಳು ತೆಗೆದುಕೊಳ್ತಾರೆ. ಈಗ ಆಲ್ಮೋಸ್ಟ್ 10 ಗಂಟೆ 10 ನಿಮಿಷ ಆಗಿದೆ ಟೈಮು. ಇನ್ನೂ ಕೂಡ ಈ ಒಂದು ಟಪಾಲು ಸ್ವೀಕೃತಿ ಕೇಂದ್ರದ ವಿಭಾಗ ತೆಗೆದಿಲ್ಲ. ಒಳಭಾಗದಲ್ಲಿ ಎಲ್ಲ ಸಿಬ್ಬಂದಿಗಳು ಬಂದಿದ್ದಾರಾ ಅನ್ನುವಂಥ ನಿಟ್ಟಿನಲ್ಲಿ ನನ್ನ ಕೊಲೀಗ ಹನುಮಂತರಾಜು ಅವರೀಗ ನಿಮಗೆ ತೋರಿಸಿ ಹೋಗ್ತಾರೆ. ಓವರ್ ಟು ಯು ಹನುಮಂತರಾಜ್. ಇನ್ನು ಟಪಾಲು ಸೆಕ್ಷನ್ನಲ್ಲಿ ತಮ್ಮ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನು ಕೊಡ್ತಾ ಹೋಗ್ತಾರೆ. ನೀವು ಬರ್ತಾ ನೋಡ್ತಾ ಹೋಗ್ಬೋದು. ಟಪಾಲು ಸೆಕ್ಷನ್ನಲ್ಲಿ ಈಗಾಗಲೇ 10 ಗಂಟೆಗೆ ಬರಬೇಕಿತ್ತಂತ ಏನು ಅಧಿಕಾರಿಗಳು ಬಂದಿದ್ದಾರಾ ಇಲ್ವೋ ನೋಡೋಣ, ಚೆಕ್ ಮಾಡೋಣ ಬನ್ನಿ. ಏನು ತಮ್ಮ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ತಮ್ಮ ಅಳಲನ್ನು ಸಂಬಂಧಪಟ್ಟಂಗೆ ಇಲ್ಲಿ ಟಪಾಲು ಸೆಕ್ಷನ್ಗೆ ಬರ್ತಾರೆ. ಬಂದು ನೋಡಿ, ಇಲ್ಲಿ ನೋಡ್ಬೋದು ಟಪಾಲು ಸೆಕ್ಷನ್ಗೆ ಬಂದಿದ್ದಾರೆ. DC ಆಫೀಸ್ನಲ್ಲಿ ಏನು ಟಪಾಲು ಸೆಕ್ಷನ್ ವರ್ಕ್ ಆಗ್ತಿದೆ. ಹೌದು, ಇಲ್ಲಿ ನೀವು ಮುಂದೆ ಬರ್ಬೋದು. ಇಲ್ಲೇನು ಜನರಲ್ ಶಿರಸ್ತೇದಾರ್ ಅಂತಿದ್ದಾರೆ, ಯೋಗಾನಂದ್ ಇವರ ಹೆಸರು ನೋಡ್ಬೋದು ನೀವು. ಇವರು ಇನ್ನೂ ಯಾವುದೇ ಕರ್ತವ್ಯಕ್ಕೆ ಹಾಜರಾಗಿಲ್ಲ, ನೀವು ನೋಡ್ಬೋದು. ಬನ್ನಿ, ಇಲ್ಲಿ DC ಆಫೀಸ್ಗೆ ಸಾಕಷ್ಟು ಜನ ಏನು ತಮ್ಮ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಅರ್ಜಿಯನ್ನು ಕೊಡೋದಕ್ಕಾಗಲಿ ಹಲವಾರು ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಸಾರ್ವಜನಿಕರು DC ಆಫೀಸ್ಗೆ ಬರ್ತಾ ಇರ್ತಾರೆ. ನೋಡಿ, ಇನ್ನೂ ಅಧಿಕಾರಿಗಳು ಬಂದಿಲ್ಲ. ನೀವು ಸಿಬ್ಬಂದಿನ ಮೇಡಮ್ ID ಕಾರ್ಡ್ ಹಾಕಿಲ್ವಲ್ಲ ಮೇಡಮ್? ನೋಡಿ, ನಾವು ಏನು PNS ವಿಸ್ತಾರ ಏನು ಮಾಡ್ತಿದ್ದಾರೆ, ರಿಯಾಲಿಟಿ ಚೆಕ್ ಮಾಡ್ತಿದ್ದೀವಿ. ಅದಾದ ನಂತರದಲ್ಲಿ ನೋಡಿ ನೀವು ನೋಡ್ಬೋದು. ಅದಾದ ನಂತರದಲ್ಲಿ ಈಗ ಏನು ID ಕಾರ್ಡ್ನ ಧರಿಸ್ತಿದ್ದಾರೆ. ಸೆಕ್ಷನ್ ಆಫೀಸರ್ಸ್ಗಳು ಅನ್ಸುತ್ತೆ ಮೋಸ್ಟ್ಲಿ. ನೋಡಿ, ಎಲ್ಲ FDA SDA ನೌಕರರು ಸಿಬ್ಬಂದಿಗಳು ಕಾರ್ಯನಿರ್ವಹಿಸಿದ್ದು. ಬಹುತೇಕವಾಗಿ ಇನ್ನೂ ಯಾರೂ ಸಹ ಏನು ಕಚೇರಿಗೆ ಆಗಮಿಸಿಲ್ಲ. ನೋಡಿ, ಈಗ ಎಲ್ಲ ಕಚೇರಿಗಳಲ್ಲಿ ಎಲ್ಲ ಖಾಲಿ ಬಿಟ್ಟಿದೆ. ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಬನ್ನಿ, ಇಲ್ಲಿ ಜಿಲ್ಲಾ ತುರ್ತು ಕಾರ್ಯಾಚರಣಾ ಕೇಂದ್ರ ಅಂದರೆ ಎಮರ್ಜೆನ್ಸಿಗೆ ಸಂಬಂಧಪಟ್ಟಂಗೆ ನೋಡಿ ಇದು ಸೆಕ್ಷನ್ ಇರೋದು. ಇಲ್ಲಿನ್ನೂ ಯಾರು ಬಂದಿಲ್ಲ. ವೆಂಕಟೇಶ್ ಸರ್, ನಿಮ್ಮ ಪೋಸ್ಟ್ ಡಿಸಿಗ್ನೇಷನ್ ಸರ್? ನಾನು ಇಲ್ಲಿ OA ಇದ್ದೀನಿ ಸರ್. ಈಗ ಸರ್ಕಾರದಿಂದ ಆದೇಶ ಆಗಿದೆ, ಪ್ರತಿಯೊಬ್ಬ ಅಧಿಕಾರಿ ಸಹ ಏನು ID ಕಾರ್ಡ್ನ ಧರಿಸಬೇಕು ಅಂತ ಹೇಳಿದೆ. ಈಗಾಗಲೇ ಸೂಚನೆ ಇದೆ. ತಾವು ಹಿರಿಯ ಅಧಿಕಾರಿ ಇದ್ದೀರಾ ಅನ್ಸುತ್ತೆ, ID ಕಾರ್ಡೇ ಧರಿಸಿಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು ಯಾರು, ಮಧ್ಯವರ್ತಿಗಳು ಯಾರು, ಸಾರ್ವಜನಿಕರು ಯಾರು ಅನ್ನೋದು ಗೊತ್ತಾಗಲ್ಲ ಸರ್. ಅರಿವಿಗೆ ಬರಲ್ಲ ಎಷ್ಟೋ ಜನಕ್ಕೆ. ತಾವು ID ಕಾರ್ಡ್ ತರಿಸಿಲ್ಲ ಸರ್. ನಾವು PNS ವಿಸ್ತಾರ ಏನು ನಡೆಸ್ತಿದೆ, PNS ವಿಸ್ತಾರ ನಿನ್ನೆಯಿಂದ ಏನು ನಡೆಸ್ತಿದೆ, ರಿಯಾಲಿಟಿ ಚೆಕ್ ನಡೆಸ್ತಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಬದಲಾವಣೆ ಸಹ ಉಂಟಾಗ್ತಿದೆ. ನೀವೇ ನೋಡ್ಬೋದು. ಏನು ನೋಡ್ರಿ, ಹಿರಿಯ ಅಧಿಕಾರಿ ಅಂತಹ ಈಗ ನೋಡ್ರಿ ID ಕಾರ್ಡ್ ತೆಗೆದು ನೋಡಿ, ಈಗ ನಮ್ಮ ಮುಂದೆ ಹಾಕೊಳ್ತಾರೆ ನೋಡಿ. ಈಗ ಇದೇ ಅವ್ರ ಹತ್ರ, ಬಟ್ ಅವ್ರು ಹಾಕೊಳ್ತಿಲ್ಲ ಅಷ್ಟೇ. ಇದು ಏನಾಗುತ್ತೆ ಸಮಸ್ಯೆ ಅಂದರೆ, ಸಾರ್ವಜನಿಕರಿಗೆ ಅಧಿಕಾರಿ ಯಾರು ಅಥವಾ ದಲ್ಲಾಳಿಗಳು ಯಾರು, ನಾವು ಇಲ್ಲಿ ಯಾರನ್ನು ಮೀಟ್ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಸಾಕಷ್ಟು ಸಮಸ್ಯೆ ಉಂಟಾಗುತ್ತೆ. ಅವ್ರಿಗೆ ಅರಿವಿಗೆ ಬರಲ್ಲ. ಇದಾದ ನಂತರದಲ್ಲಿ ಈ ಒಂದು ಕಾರಣದಿಂದಾನೇ ಸರ್ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ID ಕಾರ್ಡ್ ಹಾಕೋತಾರೆ ನೋಡೋಣ. ಸರ್, ID ಕಾರ್ಡ್ ಹಾಕೊಳ್ಳಿ ಸರ್. ನಾವು ಇಷ್ಟೆಲ್ಲ ಹೇಳ್ತಿದ್ರು ಸರ್, ನೀವು ಜಸ್ಟ್ ಸುಮ್ಮನೆ ತಂದು ಟೇಬಲ್ ಹತ್ರ ಇರ್ತಿದ್ದೀರಾ ಸರ್. ಏನಿಲ್ಲ, ನಿಮ್ಮಿಂದ ನಾವು ನಿಮ್ಮನ್ನ ಯಾವುದೇ ರೀತಿ ದಂಡಾಸ್ತ್ರ ಆಗಲಿ ಮತ್ತೊಂದಾಗಲಿ ಬೆದರಿಕೆ ಆಗಲಿ ಬೇರೆ ಏನು ಮಾಡ್ತಿಲ್ಲ ಸರ್. ಸರ್ಕಾರದ ನಿಯಮ ಏನಿದೆ, ಸರ್ಕಾರದ ಏನು ನಿಯಮ ಏನಿದೆ ಅದನ್ನು ಪಾಲಿಸಿ ಅಂತ ನಾವು ಕೇಳ್ತಿದ್ದೀವಿ ಅಷ್ಟೇ ಸರ್. ಸರ್, HRMS ಅಲ್ಲಿ ಈಗಾಗಲೇ ನೀವು ಕರ್ತವ್ಯ ಆ್ಯಪ್ನಲ್ಲಿ ಲಾಗಿನ್ ಆಗಿದ್ದೀರಾ ಸರ್? ಆಗಿದ್ದೀವಿ ಸರ್. ಸರ್ಕಾರದ ನಿಯಮ ಏನೇನು ಹೇಳುತ್ತೆ ಸರ್? ಅಲ್ಲ, ಈಗ ಸರ್ಕಾರದ ಆದೇಶ 10 ಗಂಟೆಗೆಲ್ಲ ಬರಬೇಕಂತ ನಮ್ಮ DC ಸರ್ ಎಲ್ಲ ಮೊನ್ನೆ ಎಲ್ಲ ನಾವು ಮೀಟಿಂಗ್ ಮಾಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ನಿನ್ನೆ ಎಲ್ಲ ನಮ್ಮ ಸಿಬ್ಬಂದಿಗಳು ಎಕ್ಸಾಕ್ಟ್ 10 ಗಂಟೆಗೆ ಬಂದರು. ಇವತ್ತು ಬಂದಿದ್ದಾರೆ. ಅದು ಸ್ವಲ್ಪ ಬದಲಾವಣೆ ಅಂದರೆ 1-2 ದಿನದಲ್ಲಿ ಎಲ್ಲ ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ ಅಂತ ನಾವು ನಂಬಿದ್ದೀವಿ. ಇನ್ನೂ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಟ್ ಮಾಡ್ತೀವಿ ನಾವು ಸರ್. ಬಹುತೇಕವಾಗಿ 3% ಯಾರೂ ಬಂದಿಲ್ಲ ಸರ್. ಇಲ್ಲ, ಅದ್ರ ಬಗ್ಗೆ ನಾವು ಸೀರಿಯಸ್ ಇಲ್ಲ ನಾವು ಬಂದು ಅವ್ರ ಮಾದರಿ ಆಗಬೇಕಲ್ಲ, ಅದಕ್ಕೆ ನಾವು ಬರ್ತಾ ಇದ್ದೀವಿ. ಇಲ್ಲ ನಾವು ಅದಕ್ಕೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ ಇದ್ರ ಮೇಲೆ.
ಇದು ನಾವು ಮುಂದಿನ ದಿನಗಳಲ್ಲಿ ನೋಡ್ತೀವಿ. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಕಚೇರಿಯ ಒಳಭಾಗ ಈಗ ನಮ್ಮ ಜೊತೆ DC ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಈಗ 10 ಗಂಟೆಗೆ ಎಲ್ಲ ಸಿಬ್ಬಂದಿಗಳು ಹಾಜರಿರಬೇಕು ಅಂತ ಹೇಳ್ತಿರುವಂಥದ್ದು. ಸೊ ಈ ಸಂಬಂಧ ನಿಟ್ಟಿನಲ್ಲಿ ತಾವೇನು ಕ್ರಮವನ್ನು ವಹಿಸಿದರೆ, ಈಗ ಎಲ್ಲ ಸಿಬ್ಬಂದಿಗಳು ಬಂದಿರೋ ಅಂತ ಎನ್ಶೋರ್ ಮಾಡಿದ್ದೀರಾ ಸರ್? ಈಗ ಕರ್ತವ್ಯ ಆ್ಯಪ್ ಅಂತ ಮೊನ್ನೆ ಸರ್ಕಾರದಲ್ಲಿ ಮೊನ್ನೆ CM ಸಾಹೇಬರ ಇನ್ಸ್ಟ್ರಕ್ಷನ್ಸ್ ಮೇಲೆ ಎಲ್ಲ ಆಲ್ 36 ಡಿಪಾರ್ಟ್ಮೆಂಟ್ಸು ಸಹ ಒಂದು ಇನ್ ಟೈಮಿಗೆ ಬರಬೇಕು ಅಂತ ಮಾಡಿದ್ದಾರೆ. ಅದು 10 ಗಂಟೆಗೆ ಆಲ್ ಸಿಬ್ಬಂದಿಗಳು ಆ ಕರ್ತವ್ಯ ಇದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಪ್ರಿಮಿಸಿಸಲ್ಲಿ ಮತ್ತು ಅಟೆಂಡೆನ್ಸನ್ನು ಕೊಡ್ತಕ್ಕಂಥದ್ದು ಆಗಬೇಕು, ಕ್ಯಾಪ್ಚರ್ ಮಾಡಲಿಕ್ಕೆ ಅಂತ. ಅದು ಡೌನ್ಲೋಡ್ ಮಾಡ್ಕೊಳ್ಳೋ ಪ್ರೋಸೆಸ್ಸು ಇದು ನಡೀತಾ ಇದೆ. 1 or 2 ಡೇಸಲ್ಲಿ ಅದು ಕಂಪ್ಲೀಟ್ ಮಾಡಲಿಕ್ಕೆ ಈಗ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇವೆ ಎಲ್ಲರಿಗೂ. ಸೊ ಹಾಗಾಗಿ ಅದನ್ನು ಪ್ರೋಸೆಸ್ ಕಂಪ್ಲೀಟ್ ಆದ ನಂತರ ಆ ಒಂದು ಇದರಲ್ಲಿ ಈಗ ಇನ್ ಟೈಮ್ಗೆ ಆ್ಯಸ್ ಪರ್ ಗೌರ್ಮೆಂಟ್ ಡೈರೆಕ್ಷನ್ಸ್ ಏನಿದೆ, ಡೈರೆಕ್ಷನ್ ಪ್ರಕಾರ ಎಲ್ಲರೂ ಬರಬೇಕಾಗುತ್ತೆ. ಸರ್, ತಾವು ಈಗ ನೂತನ ಜಿಲ್ಲಾಧಿಕಾರಿಯಾಗಿ ಬೆಂಗಳೂರು ನಗರಕ್ಕೆ ಬಂದಿದ್ದೀರಾ, ತಮಗೆ ಕಂಗ್ರ್ಯಾಚುಲೇಷನ್. ಆ್ಯಂಡ್ ಸರ್, ಈಗ ನಾವು ಗಮನಿಸಿದಂಥ ಪ್ರಮುಖ ಅಂಶ ಏನಂತಂದರೆ, ಇಲ್ಲಿ ಇರುವಂಥ ಸಿಬ್ಬಂದಿಗಳು ಯಾರು ಕೂಡ ID ಕಾರ್ಡೇ ಆಗ್ತಿಲ್ಲ. ಯಾರು ಸಿಬ್ಬಂದಿಗಳಿದ್ದಾರೆ, ಯಾರು ಗೌರ್ಮೆಂಟ್ ಆಫೀಸರ್ಸ್ ಇದ್ದಾರೆ, ಯಾರು ಸಾರ್ವಜನಿಕರಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಈ ನಿಟ್ಟಿನಲ್ಲಿ ನಿಮ್ಮ ಸಿಬ್ಬಂದಿಗಳು ಏನಾದರೂ ತುರ್ತಾಗಿ ಸೂಚನೆ ಕೊಡುವಂಥ ಕೆಲಸವನ್ನು ಮಾಡ್ತೀರಾ? ಇಲ್ಲ, ಖಂಡಿತ. ಈಗ ಆಲ್ರೆಡಿ ನಾವು ಸೂಚನೆ ಕೊಟ್ಟಿದ್ದೇವೆ ನನ್ನೇ ತಾನೇ. ಕಡ್ಡಾಯವಾಗಿ ಅವ್ರ ಐಡೆಂಟಿಟಿನ ಅವ್ರು ಇದನ್ನು ಮಾಡಬೇಕಾಗತ್ತೆ. ಅದು ಮ್ಯಾಂಡೇಟ್ರಿ ಆಲ್ಸೋ. ಅವ್ರು ಯಾರೇ ಸಿಬ್ಬಂದಿಗಳಿದ್ರೂ ಸಹ ಅದನ್ನೆಲ್ಲ ಕ್ರಮ ತಗೊಳ್ಳುವಂಥದ್ದಕ್ಕೆ ನಾವು ಸೂಚನೆ ಕೊಟ್ಟಿದ್ದೇವೆ. ಇದಿಷ್ಟು ಬೆಂಗಳೂರು ನಗರ ಜಿಲ್ಲಾಧಿಕಾರಿಯವರು ಎಕ್ಸ್ಕ್ಲೂಸಿವ್ ಆಗಿ PNS ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದ ಸಂದರ್ಭದಲ್ಲಿ ಅವರು ಕೂಡ ಕಚೇರಿಗೆ ಬರ್ತಿದ್ರು, ಅವರನ್ನು ಮಾತಾಡಿಸುವಂಥ ಕೆಲಸವನ್ನು ಮಾಡಿದ್ವಿ. ನೇರವಾಗಿ ಜಿಲ್ಲಾಧಿಕಾರಿಗೆ ಈ ಒಂದು ಅವ್ಯವಸ್ಥೆಗಳ ಬಗ್ಗೆ ಜೊತೆಗೆ ID ಕಾರ್ಡ್ ವಿಚಾರ ಇರ್ಬೋದು ಅಥವಾ ಆನ್ ಟೈಮ್ ಲಾಗಿನ್ ವಿಚಾರವಾಗಿ ಅವರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಇದು ಇವತ್ತಿನ ಪ್ರಮುಖ ಅಪ್ಡೇಟ್ ಆಗಿದೆ. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ನಾನು ಅಥರ್ವರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.